ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಜನವರಿ ತಿಂಗಳ 13ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷದ ದ್ವಿತೀಯ ಅಂದರೆ ಬಿದಿಗೆ 2ನೇ ದಿವಸ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 16 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4 ಗಂಟೆ 11 ನಿಮಿಷದವರೆಗೆ ಇರುತ್ತೆ. ಇನ್ನು ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 13 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ವಜ್ರಯೋಗ. ಇದು ಈ ದಿನ ಬೆಳಗ್ಗೆ 10 ಗಂಟೆ 33 ನಿಮಿಷದವರೆಗೆ ಇರಲಿದೆ. ಉಪರಿ ಇರೋದರಿಂದ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನದ ದಿಕ್ಷೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 6 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 48 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 14 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1 ಗಂಟೆ 58 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 24 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 22 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 50 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 1 ಗಂಟೆ 2 ನಿಮಿಷದಿಂದ ರಾತ್ರಿ 2 ಗಂಟೆ 28 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 45 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 7 ನಿಮಿಷಕ್ಕೆ. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ 6 ರಾಶಿಯವರು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಉತ್ತಮವಾದಂಥ ಫಲ ಇದೆ. ಹಾಗೆ ಶುಭ ಫಲಗಳನ್ನು ಅನುಭವಿಸುವಂಥ ಯೋಗ ಕೂಡ ಇದೆ. ಆದರೆ ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಇಲ್ಲಿ ಶ್ರಮಕ್ಕೆ ಕಾರಕನಾಗಿರುವಂಥವನು, ಕರ್ಮಕ್ಕೆ ಕಾರಕ ಅಂದರೆ ನಾವು ಮಾಡುವಂಥ ಕೆಲಸ, ನಮ್ಮ ಉದ್ಯೋಗ, ವ್ಯಾಪಾರ ಇದಕ್ಕೆ ಕಾರಕನಾಗಿರುವಂಥವನು ಶನಿ. ಹಾಗಾಗಿ ಕೆಲವೊಂದು ಕೆಲಸ ಕಾರ್ಯಗಳು ನಿಧಾನವಾಗಿ ನಡೆದರೂ ಕೂಡ, ಮಂದಗತಿಯಲ್ಲಿ ಫಲಿತಾಂಶಗಳು ಬಂದರೂ ಕೂಡ ಶನಿ ನಮಗೆ ಸ್ಥಿರವಾದಂತಹ ಫಲಿತಾಂಶವನ್ನು ಕೊಡ್ತಾನೆ. ಹಾಗಾಗಿನೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ನಾವು ಕಲಿತಂತಹ ವಿದ್ಯೆ ಆಗಲಿ, ನಾವು ಸಂಪಾದನೆ ಮಾಡಿಕೊಂಡಂಥ ಜ್ಞಾನ ಆಗಲಿ ನಮ್ಮ ಕೊನೆಯವರೆಗೂ ಕೂಡ ಇರುತ್ತೆ. ಹಾಗಾಗಿ ಈ ಶನಿ ಹೋರ ಪ್ರಶಸ್ತವಾಗಿದೆ. ಅದರಲ್ಲೂ ಈ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥದ್ದು
ಏಕೆಂದರೆ ಈ ಆಧ್ಯಾತ್ಮಿಕವಾಗಿ ನಾವು ಮುಂದುವರೆದರೆ ನಮ್ಮ ಜೀವನದ ಕೊನೆಯವರೆಗೂ ಇರುತ್ತೆ. ಜೊತೆಗೆ ಈ ಆಧ್ಯಾತ್ಮಿಕತೆಯಿಂದಲೇ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಕ್ಕುವಂಥದ್ದು. ಹಾಗಾಗಿ ನಿಧಾನ ಆದರೂ ಕೂಡ ಸ್ಥಿರವಾಗಿರುವಂಥ ಒಂದು ಫಲಿತಾಂಶವನ್ನು ಈ ಶನಿದೇವರು ಕೊಡ್ತಾರೆ. ಹಾಗೆ ಈ ದಿನ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ಪ್ರಶಸ್ತವಾಗಿದೆ. ಹಾಗಾಗಿ ಈ ದಿನ ವಿಶೇಷವಾಗಿ ನೀವು ದಾನ ಸಂಪಾದನೆಯನ್ನು ಮಾಡಿಕೊಳ್ಳಿಕ್ಕೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಂದರ್ಭಗಳಿದೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಏನಿದೆ, ಇದು ಎಲ್ಲ ಕೆಲಸ ಕಾರ್ಯಗಳಿಗೆ ಅನುಕೂಲಕರವಾಗಿರುವಂಥ ಸಮಯ ಇದು. ಹಾಗಾಗಿನೇ ಗುರುಹೋರಾದ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 39 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 19 ನಿಮಿಷದವರೆಗೆ, ಇನ್ನು ರಾತ್ರಿ 9 ಗಂಟೆ 19 ನಿಮಿಷದಿಂದ ರಾತ್ರಿ 10 ಗಂಟೆ 22 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ನಿಧಾನವಾಗಿ ನಡೀತಾ ಇದೆ. ಯಾವುದೇ ರೀತಿಯ ತ್ವರಿತವಾಗಿ ಫಲಿತಾಂಶ ಬೇಕು ಅನ್ನುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಶನಿಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಈ ಶನಿಹೋರ ಮಂದಗತಿಯಲ್ಲಿ ನಡೆಯುತ್ತೆ, ನಿಧಾನವಾದಂತಹ ಫಲಿತಾಂಶವನ್ನು ಕೊಡುತ್ತೆ. ಹಾಗಾಗಿ ಕೆಲವು ಪ್ರಮುಖ ವಿಚಾರಗಳನ್ನು ಆದಷ್ಟು ಶನಿಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ದಿನ ಶನಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 42 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 25 ನಿಮಿಷದಿಂದ 2 ಗಂಟೆ 22 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 16 ನಿಮಿಷದಿಂದ ರಾತ್ರಿ 9 ಗಂಟೆ 19 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಪೊಲೀಸ್ ಇರ್ಬೋದು, ಮಿಲಿಟರಿ ಇರ್ಬೋದು, ಅಗ್ನಿಶಾಮಕ ದಳ, ಇಂತಹ ಒಂದು ಸಾಹಸ ಕೃತ್ಯಗಳನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳಿರುತ್ತೆ. ಹಾಗೆ ಈ ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಾವುದೇ ತಂಟೆ ತಕರಾರುಗಳಿದ್ದರೂ ಕೂಡ ಅದು ನಿಮ್ಮ ಪರವಾಗಿ ಬೆಳವಣಿಗೆಯತ್ತ ಸಾಗ್ತಾ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಕೂಡ ಬಹಳ ಉತ್ತಮ ಫಲವನ್ನು ನಿಮಗೆ ತರುತ್ತೆ. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 36 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 19 ನಿಮಿಷದಿಂದ 4 ಗಂಟೆ 18 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 22 ನಿಮಿಷದಿಂದ ರಾತ್ರಿ 11 ಗಂಟೆ 25 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ರಾಜಕಾರಣಿಗಳು ಈ ದಿನ ಇರುವಂಥ ರವಿ ಹೋರಾದಲ್ಲಿ ತಟಸ್ಥರಾಗಿರಿ. ಯಾವುದೇ ವ್ಯಾಪಾರ ವ್ಯವಹಾರನ ಮಾಡುವಂಥವರು, ಬಂಡವಾಳವಾಗಿ ಹಣ ತೊಡಗಿಸುವಂಥವರು ಕೂಡ ಆದಷ್ಟು ರವಿ ಹೋರವನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನು ಈ ದಿನ ಗಣ್ಯರನ್ನು ಭೇಟಿ ಮಾಡುವಂಥದ್ದಾಗಲಿ, ಸರ್ಕಾರದ ಮಟ್ಟದಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗಬೇಕಿದ್ರೂ ಕೂಡ ರವಿ ಹೋರಾದಲ್ಲಿ ಆದಷ್ಟು ಆರಂಭ ಮಾಡಬೇಡಿ. ಏಕೆಂದರೆ ನಿಮಗೆ ಇದರಿಂದ ಬರುವಂಥ ಫಲಿತಾಂಶಗಳು ಅನುಕೂಲತೆಯನ್ನು ತರಲ್ಲ, ಸಮಾಧಾನ ಇರಲ್ಲ. ಹಾಗಾಗಿನೇ ಈ ದಿನ ಇರುವಂಥ ರವಿ ಹೋರವನ್ನು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 36 ನಿಮಿಷದಿಂದ 10 ಗಂಟೆ 33 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 16 ನಿಮಿಷದಿಂದ 5 ಗಂಟೆ 13 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 25 ನಿಮಿಷದಿಂದ ರಾತ್ರಿ 12 ಗಂಟೆ 28 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಹಾಗೆ ಬಂಧುಗಳೇ, ಕೆಲವೊಂದು ನಿರ್ದಿಷ್ಟವಾದಂತಹ ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟ ಹೊರದಲ್ಲಿ ಆರಂಭ ಮಾಡಬೇಕು. ಆಗ ಮಾತ್ರ ಅಂತಹ ಕೆಲಸಗಳಿಂದ ವಿಶೇಷವಾದಂತಹ ಫಲಗಳು ಬಹಳ ಬೇಗ ನಿಮಗೆ ತಲುಪುತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇದನ್ನು ಅನುಸರಣೆ ಮಾಡ್ತಾ ಇದನ್ನು ನೀವು ನಿಮ್ಮ ನಿತ್ಯ ಜೀವನದಲ್ಲಿ, ನಿಮ್ಮ ಪ್ರಯಾಣದಲ್ಲಿ ಕಾರ್ಯಗಳನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲಿ ನೀವು ಅನ್ವಯ ಮಾಡಿಕೊಂಡು ಮುಂದುವರೆದ್ರೆ ಒಳ್ಳೆಯ ಫಲ ಸಿಕ್ಕತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದರಿಂದ ಖಂಡಿತ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ನೀವು ಕೂಡ ಈ ಪಂಚ ಅಂಗಗಳ ಬಗ್ಗೆ ಪ್ರತಿನಿತ್ಯ ಕೇಳಿಸ್ಕೊಂಡು ಮುಂದುವರಿರಿ ಅಂತ ಹೇಳ್ತಾ, ಇನ್ನು ಈ 15ನೇ ತಾರೀಕು ರವಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥ ಸಂದರ್ಭ. ಹಾಗಾಗಿನೇ ಇದನ್ನು ಮಕರ ಸಂಕ್ರಾಂತಿ ಅಂತ ಹೇಳಿ ಕರೀತಾರೆ. ಹಾಗೆ
ಈ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂಥ ಒಂದು ಸಂದರ್ಭವನ್ನು ಸಂಕ್ರಾಂತಿ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಸಂಕ್ರಾಂತಿಯ ಕಾಲದಲ್ಲಿ ಜನನ ಆದರೆ ಅಂತಹ ಮಗು ದುಃಖವನ್ನು ಅನುಭವಿಸಬೇಕಾಗತ್ತೆ. ಹಾಗೆ ಯಾವುದೇ ರೀತಿಯ ಸೌಲಭ್ಯಗಳ ಆ ಮಗುವಿಗೆ ಸಿಕ್ಕಲ್ಲ, ಕೊರತೆಗಳು ಇರುತ್ತೆ, ದಾರಿದ್ರ್ಯ ಬರುವಂಥದ್ದು ಕೂಡ ಇರುತ್ತೆ. ಅದಕ್ಕಾಗಿಯೇ ಜನನ ಕಾಲದಲ್ಲಿ ಶಾಂತಿಯನ್ನು ಮಾಡಿಸಿದ್ರೆ ಅದರಿಂದ ಶುಭ ಫಲಗಳು ಲಭಿಸುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ಅಂದರೆ ಅಮಾವಾಸ್ಯೆಯ ಸಂದರ್ಭ ಆಗಲಿ ಅಥವಾ ಹುಣ್ಣಿಮೆಯ ಸಂದರ್ಭ ಆಗಲಿ ಅಥವಾ ರವಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವಂಥ ಸಂದರ್ಭದಲ್ಲಾಗಲಿ ನಾವು ಕೆಲವೊಂದು ಪರಿಹಾರಗಳನ್ನು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ಸಂಕ್ರಾಂತಿ ಅನ್ನುವಂಥದ್ದು ಅಂದರೆ ರವಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥ ಸಂದರ್ಭ ರವಿವಾರ ಏನಾದರೂ ಆಗಿದ್ದರೆ ಅಲ್ಲಿ ಘೋರ ಅನ್ನುವಂಥ ಒಂದು ಅಶುಭ ಫಲ ಸಿಕ್ಕತ್ತೆ. ಇನ್ನು ಸೋಮವಾರ ಸಂಕ್ರಾಂತಿ ಆದರೆ ದ್ವಾಂಕ್ಷಿ ಅನ್ನುವಂಥ ಒಂದು ಫಲ ಇದೆ. ಹಾಗೆ ಮಂಗಳವಾರದ ದಿನ ಸಂಕ್ರಾಂತಿ ಆದರೆ ಮಹೋದರಿ, ಬುಧವಾರ ಸಂಕ್ರಾಂತಿ ಆದರೆ ಮಂದ, ಗುರುವಾರ ಸಂಕ್ರಾಂತಿ ಆದರೆ ಮಂದಾಕಿನಿ, ಇನ್ನು ಶುಕ್ರವಾರ ಸಂಕ್ರಾಂತಿ ಆದರೆ ಮಿಶ್ರ, ಶನಿವಾರ ಸಂಕ್ರಾಂತಿ ಆದರೆ ರಾಕ್ಷಸಿ ಅಂತ ಹೇಳಿ ಇದನ್ನು ಕರೀತಾರೆ. ಹಾಗಾಗಿನೇ ಕೆಲವೊಂದು ಅಶುಭ ಲಕ್ಷಣಗಳು ಆ ಮಗುವಿನಲ್ಲಿ ಕಾಣಿಸುತ್ತೆ. ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಮನೆಯ ಪೂರ್ವ ಭಾಗದಲ್ಲಿ ಒಂದು ಶುದ್ಧವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ. ಗೋಮಯದಿಂದ ಸಾರಿಸಿ ಆ ನೆಲದ ಮೇಲೆ ಬಾಳೆ ಎಲೆಯನ್ನು ಹರಡಿ ಅದರ ಮೇಲೆ ಗೋಧಿ, ಅಕ್ಕಿ, ಎಳ್ಳು ಈ ಮೂರನ್ನು ಕೂಡ ರಾಶಿ ಮಾಡಬೇಕು. ಹಾಗೆ ಈ ಧಾನ್ಯದ ಮೇಲೆ 3 ಕಲಶ ಸ್ಥಾಪನೆಯನ್ನು ಮಾಡಬೇಕು. ಒಂದು ಕಲಶದಲ್ಲಿ ಸಂಕ್ರಾಂತಿ ದೇವಿ, ಮತ್ತೊಂದರಲ್ಲಿ ಸೂರ್ಯ, ಇನ್ನೊಂದರಲ್ಲಿ ಚಂದ್ರರ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಬೇಕು. ಹಾಗಾಗಿ ಆ ಕಲಶದಲ್ಲಿ ಈ 3 ಇದ್ದಾರೆ ಅಂತ ಹೇಳಿ ಪರಿಭಾವಿಸಿಕೊಂಡು ಅದಕ್ಕೆ ಪೂಜೆಯನ್ನು ಮಾಡಬೇಕು. ನವಗ್ರಹ ಆರಾಧನೆಯನ್ನು ಮಾಡಬೇಕು. ನಂತರ ನವಗ್ರಹದ ಹೋಮವನ್ನು ಮಾಡುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಕೆಲಸ. ಇಲ್ಲಿ ಹೋಮದ ನಂತರದಲ್ಲಿ ಕಲಶದ ತೀರ್ಥದಿಂದ ಆ ಮಗುವಿನ ತಂದೆ ತಾಯಿಯಂದ್ರಿಗೆ ಅಭಿಷೇಕವನ್ನು ಮಾಡಬೇಕು. ಅಂದರೆ ಆ ಕಲಶದ ನೀರನ್ನು ಅವರಿಗೆ ಸಂಪ್ರೋಕ್ಷಣೆ ಮಾಡಬೇಕು. ನಂತರ ಈ ಕ್ರಿಯೆಗಳನ್ನು ಯಾರು ಮಾಡ್ತಾರೆ ಪುರೋಹಿತರು ಅವರಿಗೆ ಭೋಜನವನ್ನು ಮಾಡಿಸ್ಬೇಕು. ಹೆಚ್ಚು ದಾನ ಧರ್ಮಾದಿಗಳನ್ನು ಕೂಡ ಮಾಡಬೇಕು. ಹಾಗೆ ಆ ಮಗುವಿಗೆ ಬಂದಿರುವಂತಹ ಜನನ ದೋಷ ನಿವಾರಣೆ ಆಗಲಿ ಅಂತ ಹೇಳಿ ಅವರು ಆಶೀರ್ವಾದವನ್ನು ಮಾಡ್ತಾರೆ. ಇದರಿಂದ ಈ ಸಂಕ್ರಾಂತಿಯ ಜನನ ದೋಷಗಳು ನಿವಾರಣೆಯಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಮಗು ದೊಡ್ಡದಾದ ಮೇಲೆ ಬಹಳ ವಿಚಿತ್ರವಾದ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ. ಜೀವನದಲ್ಲಿ ದುಃಖ ಅನ್ನುವಂಥದ್ದು ಇರುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಳ್ಳೆಯ ಫಲಿತಾಂಶಗಳಿರಲ್ಲ. ಇದರಿಂದ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಹಾಗಾಗಿನೇ ಹುಚ್ಚು ಅಲೆದಾಟ ಇರುವಂಥದ್ದು, ಒಂದು ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸಕ್ಕೆ ಕೈ ಹಾಕುವಂಥದ್ದು, ಯಾವುದರಲ್ಲೂ ಕೂಡ ಒಂದು ಸ್ಥಿರತೆ ಅನ್ನುವಂಥದ್ದು ಅವರಿಗೆ ಇರೋದಿಲ್ಲ. ಹಾಗೆ ಕೆಲಸದಲ್ಲಿ ಆಸಕ್ತಿ ಕೂಡ ಕಡಿಮೆ ಇರುವಂಥದ್ದು, ಸೋಮಾರಿತನದಿಂದ ಹೆಚ್ಚು ಸಮಯವನ್ನು ಕಳೆಯುವಂಥ ವ್ಯಕ್ತಿಯಾಗ್ಬಿಡ್ತಾರೆ. ಹಾಗಾಗಿನೇ ಈ ಸಂಕ್ರಾಂತಿಯ ಜನನ ದೋಷಗಳೇನಿದೆ ಇದನ್ನು ಬಹಳ ವಿಶೇಷವಾಗಿ ನೀವು ಪರಿಗಣಿಸಬೇಕು. ಅಂಥವ್ರು ಯಾರಾದರೂ ನಿಮ್ಮ ಮನೆಯಲ್ಲಿ ಮಕ್ಕಳು ಜನಿಸಿದರೆ ಈಗ ನೀವು ಆ ಜನನ ದೋಷವನ್ನು ಶಾಂತಿಪೂರ್ವಕವಾದಂತಹ ಕ್ರಿಯೆಗಳಿಂದ ಪರಿಹಾರ ಮಾಡಿಕೊಳ್ಬೋದು ಅನ್ನೋಂಥದ್ರ ಬಗ್ಗೆ ಪ್ರಯತ್ನ ಮಾಡಿ, ನಂಬಿಕೆಯಿಂದ ಮಾಡಿ. ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಬಂಧುಗಳೇ, ಕೆಲವೊಮ್ಮೆ ವ್ಯಕ್ತಿ ನೋಡಿ ಯಾವುದೇ ಕಾರಣ ಇಲ್ಲದೆ ಖಿನ್ನತೆಗೆ ಒಳಗಾಗ್ಬಿಡ್ತಾರೆ. ಇದ್ದಕ್ಕಿದ್ದ ಹಾಗೇನೆ ಡಿಪ್ರೆಷನ್ಗೆ ಹೋಗುವಂಥದ್ದು. ಯಾಕೆಂತ ಹೇಳಿದ್ರೆ ಅವರ ಮನಸ್ಸು ಸರಿ ಇರಲ್ಲ, ಅವರ ಮಾನಸಿಕ ಸ್ಥಿತಿಗತಿಗಳು ಬಹಳ ವಿಚಲಿತವಾಗಿರುತ್ತೆ. ಹಾಗಾಗಿನೇ ಈ ಶನಿ ಮತ್ತು ಚಂದ್ರ ಇವರಿಬ್ಬರ ಯೋಗವನ್ನು ಇಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಬೇಕು. ಇದನ್ನು ವಿಷಯೋಗ ಅಂತ ಹೇಳಿ ಕರೀತಾರೆ. ಇದು ವಿಶೇಷವಾಗಿ ಚಂದ್ರ ಅಂದರೆ ಮನಸ್ಸನ್ನು ವಿಚಲಿತಗೊಳಿಸುವಂಥವನು ಚಂದ್ರ. ಹಾಗೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ಸು ಅಶಾಂತತೆಯಿಂದ ಕೂಡಿರುತ್ತೆ, ಪ್ರಕ್ಷುಬ್ಧಗೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ಖಿನ್ನತೆಗೆ ಒಳಗಾಗುವಂಥದ್ದು, ವಿನಾಕಾರಣ ಕೋಪವನ್ನು ಮಾಡಿಕೊಳ್ಳುವಂಥ ಒಂದು ವ್ಯಕ್ತಿತ್ವವನ್ನು ಕೆಲವು ವ್ಯಕ್ತಿಗಳಲ್ಲಿ ನೋಡ್ತೀವಿ. ಹಾಗಾಗಿನೇ ಇದಕ್ಕೆ ಒಂದು ಸೂಕ್ತವಾದಂತಹ ಪರಿಹಾರ ಅಂತ ಹೇಳಿದ್ರೆ ಇಲ್ಲಿ ಶನಿಗೆ ಸಂಬಂಧಪಟ್ಟಂತಹ ಹಾಗೆ ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು. ನಿಮಗೆ ಕಪ್ಪು ಉಪ್ಪು ಗೊತ್ತಿದೆ, ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳಿ ಕರೀತಾರೆ. ಇದು ಶನಿಯನ್ನು ಪ್ರತಿನಿಧಿಸುವಂಥದ್ದು. ಇದು ಇನ್ನು ನೀರು ಚಂದ್ರನನ್ನು ಪ್ರತಿನಿಧಿಸುವಂಥದ್ದು. ಹಾಗಾಗಿನೇ ಈ ಕಪ್ಪು ಉಪ್ಪು ಮತ್ತು ನೀರು ಇವೆರಡನ್ನು ಕೂಡ ನೀವು ಒಂದು ಒಳ್ಳೆಯ ದಿನ ಮನೆಗೆ ತಂದು ಪರಿಹಾರ ಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಿ. ಇಲ್ಲಿ ವಿಶೇಷವಾಗಿ ಕಾಲುಗಳು ಶನಿಯನ್ನು ಪ್ರತಿನಿಧಿಸುವಂಥದ್ದು, ಇನ್ನು ಮನಸ್ಸು ಚಂದ್ರನನ್ನು ಪ್ರತಿನಿಧಿಸುವಂಥದ್ದು. ಹಾಗಾಗಿನೇ ಈ ಬ್ಲ್ಯಾಕ್ ಸಾಲ್ಟ್ ಏನು ತರ್ತೀರಿ
ಅದನ್ನು ನೀರಿಗೆ ಹಾಕಿ ಪ್ರತಿದಿನ ನೀವು ನಿಮ್ಮ ಕಾಲುಗಳನ್ನು ನಿಯಮಿತವಾಗಿ ಆ ನೀರಿನಲ್ಲಿ ನೆನೆಸ್ಕೊಳ್ಳೋದ್ರಿಂದ ಋಣಾತ್ಮಕ ಶಕ್ತಿಗಳು ದೂರ ಆಗುತ್ತೆ, ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಉದ್ವೇಗ ಕಡಿಮೆ ಆಗುತ್ತೆ, ವಿನಾಕಾರಣ ಕೋಪ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇರಲ್ಲ. ಹಾಗಾಗಿನೇ ಹೊಸ ಉತ್ಸಾಹ ಆ ವ್ಯಕ್ತಿಯಲ್ಲಿ ಮೂಡುತ್ತೆ. ಇದು ವಿಶೇಷವಾಗಿ ಈ ಉಪ್ಪು ಏನಿದೆ, ಲವಣ, ಇದು ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುವಂಥ ಅತ್ಯುತ್ತಮವಾದಂಥ ಮಾಧ್ಯಮ. ಹಾಗಾಗಿನೇ ಇದನ್ನು ಬ್ಲ್ಯಾಕ್ ಸಾಲ್ಟ್ ಥೆರಪಿ ಅಂತ ಹೇಳಿ ಕರೀತಾರೆ. ಇದನ್ನು ಮಾಡಿದ ನಂತರದಲ್ಲಿ ಆ ನೀರನ್ನು ಯಾರು ಓಡಾಡದ ಸ್ಥಳದಲ್ಲಿ ಚೆಲ್ಲಬೇಕು. ಇನ್ನು ವಿಶೇಷವಾಗಿ ಶನಿ ಚಂದ್ರ ಕಾಂಬಿನೇಷನ್ ಇರುವಂಥವರು, ಬಾಧಿತ ಶನಿ ಆಗಲಿ ಅಥವಾ ಚಂದ್ರ ದಶಾಭುಕ್ತಿ ಗೋಚಾರ ಕಾಲದಲ್ಲಿ ತೊಂದರೆಗಳಾಗ್ತಾ ಇದ್ದರೆ, ಇನ್ನು ಜನ್ಮ ಕುಂಡಲಿಯ ಯೋಗದಲ್ಲಿ ಯಾವುದೇ ರೀತಿಯ ಬಾಧಿತಗಳಿದ್ರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಒಂದು ಪರಿಹಾರ ಕ್ರಮವನ್ನು ಅನುಸರಣೆ ಮಾಡ್ಬೋದು. ಇದು ಅತ್ಯಂತ ಚಮತ್ಕಾರಿ ಒಂದು ಪರಿಹಾರ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಮನಸ್ಸು ಉಲ್ಲಾಸದಿಂದ ಇರುತ್ತೆ, ಸಂತೋಷದಿಂದ ಇರುತ್ತೆ. ಹಾಗಾಗಿ ಬಂಧುಗಳೇ, ಇಂತಹ ಸಣ್ಣ ಪುಟ್ಟ ಪರಿಹಾರ ಕ್ರಮಗಳನ್ನು ನೀವು ಅನುಸರಣೆ ಮಾಡ್ತಾ ಇರಿ. ನಿಮ್ಮ ಮನಸ್ಸು ಕ್ರಿಯಾಶೀಲವಾಗಿರುತ್ತೆ, ಕೆಲಸ ಮಾಡುವಂಥ ಉತ್ಸಾಹ ಸಿಕ್ಕತ್ತೆ. ಅದಕ್ಕಾಗಿ ಭಗವಂತನ ಅನುಗ್ರಹ ಬಹಳ ಬೇಗ ನಿಮಗೆ ಒದಗಿ ಬರುತ್ತೆ. ಒಳ್ಳೆಯದಾಗಲಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ ಮಕರ ಸಂಕ್ರಾಂತಿಯ ದಿನ ಮಾಡಬೇಕಾಗಿರುವಂಥ ಕೆಲಸಗಳ್ಯಾವುದು, ಯಾವ ಕೆಲಸಗಳನ್ನು ಮಾಡಬಾರ್ದು, ಹಾಗೆ ದ್ವಾದಶ ರಾಶಿಯವರು ಅಂದರೆ ಎಲ್ಲ 12 ರಾಶಿಯವರು ಈ ಮಕರ ಸಂಕ್ರಾಂತಿಯ ದಿನ ಯಾವ ವಸ್ತುಗಳನ್ನು ದಾನ ಮಾಡೋದರಿಂದ ವಿಶೇಷ ಫಲಗಳನ್ನು ಪಡ್ಕೊಳ್ತಾರೆ ಅನ್ನುವಂಥ ವಿಚಾರಗಳನ್ನು ನೋಡೋಣ. ಇಲ್ಲಿ ಮಕರ ಸಂಕ್ರಾಂತಿ ಈ ಜನವರಿ 15ನೇ ತಾರೀಕು ಆಚರಣೆ ಮಾಡುವಂಥ ಒಂದು ವಿಶೇಷ ಹಬ್ಬ. ಇಲ್ಲಿ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಸಂದರ್ಭ. ಅದರಲ್ಲೂ ಶನಿಯ ಸ್ವಂತ ಮನೆಯಾದಂತಹ ಅಂದರೆ ಶನಿಯ ರಾಶಿಯಾದಂಥ ಮಕರ ರಾಶಿಗೆ ಸೂರ್ಯನ ಪ್ರವೇಶ ಆಗುತ್ತೆ. ಹಾಗಾಗಿನೇ ಈ ಸೂರ್ಯ ಸಂಕ್ರಮಣ ಏನಿದೆ ಆ ದಿನ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ. ಹಾಗೆ ಹೊಸ ವರ್ಷ ಆರಂಭ ಆಗ್ತಾ ಇದ್ದಾಗೆ ಪ್ರಥಮವಾಗಿ ಆಚರಣೆ ಮಾಡುವಂಥ ಹಬ್ಬ ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬ. ಹಾಗಾಗಿ ಎಳ್ಳು ಬೆಲ್ಲ ಅನ್ನುವಂಥದ್ದು ಸಂಕ್ರಾಂತಿಗೆ ಅವಿನಾಭಾವ ಸಂಬಂಧ ಹೊಂದಿರುವಂಥ ಒಂದು ವಸ್ತುಗಳಿದು. ಹಾಗೆ ಈ ದಿನದಲ್ಲಿ ಅಂದರೆ ಸಂಕ್ರಾಂತಿಯ ದಿನದಲ್ಲಿ ಮನೆಗೆ ಕೆಲವೊಂದು ವಸ್ತುಗಳನ್ನು ಕೊಂಡು ತಂದರೆ ಮನೆ ಸುಭಿಕ್ಷವಾಗಿರುತ್ತೆ, ಸಮೃದ್ಧಿಯಾಗಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಸುಗ್ಗಿಯ ಸಮಯದಲ್ಲಿ ಸಂಕ್ರಾಂತಿ ಹಬ್ಬ ಬರುತ್ತೆ. ಹಾಗಾಗಿ ಹೊಸ ದವಸ ಧಾನ್ಯಗಳನ್ನು ಮನೆಗೆ ತರಬೇಕು ಅನ್ನುವಂಥದ್ದು. ಹಾಗಾಗಿನೇ ಆ ಸಂಕ್ರಾಂತಿಯ ದಿನದಂದು ವಿಶೇಷವಾಗಿ ಎಳ್ಳನ್ನು ಮನೆಗೆ ತರ್ತಾರೆ, ಬೆಲ್ಲವನ್ನು ತರ್ತಾರೆ. ಹಾಗೆ ಹೊಸದಾಗಿ ಬೆಳೆದಿರುವಂಥ ಧಾನ್ಯಗಳನ್ನು, ಅಕ್ಕಿಯನ್ನು, ರಾಗಿಯನ್ನು, ನವಣೆಯನ್ನು, ಗೋಧಿಯನ್ನು, ಹಾಗೆ ಕಬ್ಬನ್ನು, ಕಡಲೆಕಾಯಿಯನ್ನು, ಕುಂಬಳಕಾಯಿಯನ್ನು ವಿಶೇಷವಾಗಿ ಮನೆಗೆ ತರಬೇಕು ಅನ್ನುವಂಥದ್ದನ್ನು ಹಿರಿಯರು ಹೇಳ್ತಾರೆ. ಹಾಗಾಗಿ ಅವರವರ ಸಂಪ್ರದಾಯದಂತೆ ಮನೆಗೆ ಏನಾದರೂ ಒಂದು ಧಾನ್ಯ ಲಕ್ಷ್ಮಿಯನ್ನು ತರಬೇಕು ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಈ ಚಳಿಗಾಲದ ಮುಕ್ತಾಯದ ಸಂದರ್ಭದಲ್ಲಿ ಬರುವಂಥ ಮಕರ ಸಂಕ್ರಾಂತಿ ಏನಿದೆ ಅದು ವಿಶೇಷವಾಗಿ ಎಳ್ಳಿನ ಹಬ್ಬ ಅಂತ ಹೇಳೇ ಕರೆಯಲ್ಪಡುವಂಥದ್ದು. ಹಾಗಾಗಿ ಕೆಲವರು ಆ ದಿನವನ್ನು ವಿನೂತನ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಹಾಗಾಗಿ ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಯಾರು ಯಾವ ರೀತಿಯಲ್ಲಿ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ ಅನ್ನುವಂಥ ವಿಚಾರಗಳನ್ನು. ಆದರೂ ಕೂಡ ಈ ಮಕರ ಸಂಕ್ರಾಂತಿಯ ದಿನ ನಾವು 3 ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಮೊದಲನೇದಾಗಿ ಇದು ಸಂಕ್ರಮಣ ಕಾಲ. ಹಾಗಾಗಿನೇ ಸೂರ್ಯ ಸಂಕ್ರಮಣದ ದಿನದಲ್ಲಿ ನಮ್ಮ ಗತಿಸಿರುವಂಥವ್ರಿಗೆ ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು. ಇದನ್ನು ಮರೆಯದೆ ಮನೆಯಲ್ಲಾಗಲಿ, ನದಿ ಪಾತ್ರಗಳಲ್ಲಾಗಲಿ ಅಥವಾ ಸಮುದ್ರ ತೀರಗಳಲ್ಲಾಗಲಿ ಮಾಡಬೇಕು ಅನ್ನುವಂಥದ್ದಿದೆ. ಇದರಿಂದ ವಿಶೇಷವಾಗಿ ಪಿತೃಗಳನ್ನು ನಾವು ಒಲಿಸ್ಕೊಳ್ಳಿಕ್ಕೆ, ಪಿತೃದೋಷವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ಹಿಂದೂ ಧರ್ಮದ ಕೆಲವು ಆಚರಣೆಗಳಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ಮಹಾರಾಜ ಭಗೀರಥ ತನ್ನ ಪೂರ್ವಜರ ಆತ್ಮಕ್ಕೆ ಶಾಂತಿಯನ್ನು ತರಬೇಕು ಅಂಥೇಳಿ ಈ ದಿನ ಪವಿತ್ರ ಗಂಗಾ ನದಿಯಲ್ಲಿ ತರ್ಪಣವನ್ನು ಮಾಡಿದ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಗಂಗಾ ಸ್ನಾನ, ಗಂಗಾ ನದಿಯಲ್ಲಿ ತರ್ಪಣ ಕೊಡುವಂಥದ್ದು ಪರಮಶ್ರೇಷ್ಠವಾಗಿರುವಂತಹ ಕೆಲಸ. ಅದು ಈ ಮಕರ ಸಂಕ್ರಾಂತಿಯಂದು ಮಾಡಬೇಕು. ಇನ್ನು ಸೂರ್ಯನಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳಿದೆ. ಅಂದರೆ ಸೂರ್ಯನನ್ನು ಗೌರವಿಸುವಂಥದ್ದು, ಸೂರ್ಯ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು. ಹಾಗೆ
ಈ ಸಂದರ್ಭದಲ್ಲಿ ಸೂರ್ಯನಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಸೂರ್ಯನಿಗೆ ಕೆಲವರು ಕುಂಕುಮವನ್ನು ಅರ್ಪಿಸುವಂಥದ್ದು, ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಅದನ್ನು ಅರ್ಘ್ಯದ ರೂಪದಲ್ಲಿ ಸೂರ್ಯದೇವನಿಗೆ ಕೊಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು. ಜೊತೆಗೆ ಆರೋಗ್ಯಪೂರ್ಣವಾದಂತಹ ಬದುಕು ಬೇಕು ಅಂತ ಹೇಳಿದ್ರೆ ಆ ದಿನ ಸೂರ್ಯನಿಗೆ ಸಂಬಂಧಪಟ್ಟಂತಹ ವಿಧಿವಿಧಾನಗಳನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಈ ಮಕರ ಸಂಕ್ರಾಂತಿಯ ದಿನ ಪವಿತ್ರ ಸ್ನಾನವನ್ನು ಮಾಡಬೇಕು. ಅದರಲ್ಲೂ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು. ಗಂಗಾ ಸ್ನಾನ ಅಂತೂ ಪರಮ ಪವಿತ್ರವಾಗಿ ಇರುವಂಥದ್ದು. ಆದರೆ ಕೆಲವರಿಗೆ ನದಿ ಪಾತ್ರಗಳಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಮನೆಯಲ್ಲೇ ನೀವು ಸ್ನಾನ ಮಾಡುವಂತಹ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡುವಂಥದ್ದು. ಗಂಗಾ ಜಲ ಇಲ್ಲ ಅಂದರೂ ಕೂಡ ಒಂದು ಉದ್ಧರಣೆಯಷ್ಟು ಹಾಲನ್ನು ಬೆರೆಸಿ ಸ್ನಾನ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ ಕೆಲಸ. ಹಾಗೆ ನಾವು ಮಾಡಿರುವಂಥ ಪಾಪಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು, ಕರ್ಮಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೂ ಕೂಡ ಈ ದಿನ ಪವಿತ್ರ ಸ್ನಾನವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಜಲಮೂಲಕ್ಕೆ ಈ ದಿನ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು, ಹಾಗೆ ಗಂಗೆಯ ಪೂಜೆ ಮಾಡುವಂಥದ್ದನ್ನು ಕೂಡ ಈ ದಿನ ಮಾಡಬೇಕಾಗತ್ತೆ. ಹಾಗಾಗಿ ಮಕರ ಸಂಕ್ರಾಂತಿಯ ದಿನ ಇವಿಷ್ಟು ಕೆಲಸಗಳನ್ನು ಮಾಡೋದರಿಂದ ಸಂತೃಪ್ತಿಯ ಜೀವನ ಇರುತ್ತೆ. ಪ್ರಕೃತಿ ದೇವಿಗೆ ನಾವು ನಮ್ಮ ಗೌರವಗಳನ್ನು ಸಲ್ಲಿಸುವಂಥದ್ದು, ಸೂರ್ಯದೇವನಿಗೆ ನಮ್ಮ ನಮನಗಳನ್ನು ಸಲ್ಲಿಸುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾರೆ. ಇದು ಬಹಳ ವಿಶೇಷವಾಗಿ ಕೆಲವು ಕಡೆ ಅನುಸರಣೆಯಲ್ಲಿ ಇರುವಂಥದ್ದು. ಹಾಗಾಗಿ ಈ ಮಕರ ಸಂಕ್ರಾಂತಿ ಹಬ್ಬದ ಅವಿಭಾಜ್ಯ ಅಂಗವಾಗಿ ಈ ಕೆಲಸಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ, ಇನ್ನು ಎಳ್ಳು ಬೆಲ್ಲದ ವಿಚಾರ ತಮಗೆ ಗೊತ್ತೇ ಇದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾರೆ. ಹಾಗಾಗಿನೇ ಸ್ನೇಹ ಸಂಬಂಧದ ವೃದ್ಧಿಗಾಗಿ ಎಳ್ಳನ್ನು ದಾನ ಮಾಡಬೇಕು ಈ ದಿನ ಅನ್ನುವಂಥದ್ದು. ಜೊತೆಗೆ ಈ ಚಳಿಗಾಲದಲ್ಲಿ ಎಳ್ಳನ್ನು ಹೆಚ್ಚು ಸೇವನೆ ಮಾಡಿದ್ರೆ, ಎಳ್ಳೆಣ್ಣೆಯಿಂದ ನಾವು ಸ್ನಾನವನ್ನು ಮಾಡಿದ್ರೆ ಈ ಮೈ ಬಿರುಕು ಬಿಡುವಂಥದ್ದು ಅಥವಾ ಈ ಚಳಿಗೆ ಮೈ ಒಡೆಯುವಂಥದ್ದೇನಿದೆ ಅದು ನಿವಾರಣೆಯಾಗುತ್ತೆ, ಚರ್ಮ ರೋಗಗಳು ನಿವಾರಣೆಯಾಗುತ್ತೆ. ಹಾಗಾಗಿ ವೈಜ್ಞಾನಿಕ ಹಿನ್ನೆಲೆಯಲ್ಲೂ ಕೂಡ ಈ ಮಕರ ಸಂಕ್ರಾಂತಿಯ ದಿನ ಎಳ್ಳನ್ನು ಉಪಯೋಗಿಸುವಂಥ ಒಂದು ಕ್ರಮ ಏನಿದೆ ಅದು ಸಮರ್ಥನೀಯವಾಗಿ ಇರುವಂಥದ್ದು. ಹಾಗಾಗಿನೇ ಬಹಳ ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳುವಂಥ ದಿನ ಇದು ಮಕರ ಸಂಕ್ರಾಂತಿ. ಇನ್ನು ವಿಶೇಷವಾಗಿ ಪಿತೃದೇವತೆಗಳನ್ನು ಆರಾಧನೆ ಮಾಡುವಂಥದ್ದು, ಸೂರ್ಯ ಭಗವಾನರನ್ನು ಆರಾಧನೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಒಟ್ಟಾಗಿ ಸೇರಿದಾಗ ನಮಗೆ ಆಶ್ರಯ ಕೊಟ್ಟಿರುವಂಥ ಪ್ರಕೃತಿ ಮಾತೆಗೆ ನಮ್ಮ ಕೃತಜ್ಞತೆಯನ್ನು ಹೇಳುವಂಥದ್ದು. ಹಾಗೆ ನಮ್ಮ ಕೃಷಿಗಾಗಲಿ ಪಶುಪಾಲನೆಗಾಗಲಿ ಅಗತ್ಯವಾಗಿರುವಂಥ ನೆರವನ್ನು ನೀಡ್ತಾ ಇರುವಂಥ ಈ ಪ್ರಾಣಿಗಳ ಸಂಕುಲವನ್ನು, ಅದರಲ್ಲೂ ವಿಶೇಷವಾಗಿ ಹಸುಗಳನ್ನು ಆ ದಿನ ಪೂಜೆ ಮಾಡುವಂಥದ್ದು ಈ ಮಕರ ಸಂಕ್ರಾಂತಿಯಂದು ನಡೆಯುತ್ತೆ. ಹಾಗೆ ನಮಗೆ ಎಲ್ಲ ರೀತಿಯಲ್ಲಿಯೂ ಕೂಡ ಆಹಾರವನ್ನು ಒದಗಿಸಿರುವಂಥ ಪ್ರಕೃತಿ ಮಾತೆಗೆ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಭೂಮಿ ತಾಯಿಯನ್ನು ಸ್ಮರಿಸುವಂಥದ್ದು ಕೂಡ ಈ ಮಕರ ಸಂಕ್ರಾಂತಿಯ ದಿನದಂದು ಇರುತ್ತೆ. ಹಾಗಾಗಿ ಮಕರ ಸಂಕ್ರಾಂತಿ ಬಹಳ ವಿನೂತನವಾಗಿ ವಿಶೇಷವಾಗಿ ಆಚರಿಸಲ್ಪಡುವಂಥ ಒಂದು ಹಬ್ಬ. ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಬಹುತೇಕವಾಗಿ ಇದನ್ನು ಆಚರಣೆ ಮಾಡ್ತಾರೆ, ಆದರೆ ಸ್ವಲ್ಪ ಭಿನ್ನ ರೂಪದಲ್ಲಿ ಆಚರಣೆಯಲ್ಲಿರುತ್ತೆ. ಹಾಗೆ ಆ ದಿನ ಮಾಡಬೇಕಾಗಿರುವಂಥ ದಾನ ಧರ್ಮಾದಿಗಳು ಬಹಳ ವಿಶೇಷವಾಗಿದೆ. ಹಾಗಾಗಿನೇ ಈ ಮಕರ ಸಂಕ್ರಾಂತಿಯ ದಿನ ಯಾವ ಯಾವ ರಾಶಿಯವರು ಯಾವ ವಸ್ತುಗಳನ್ನು ದಾನ ಮಾಡಬೇಕು, ಅದರಿಂದ ಬರುವಂಥ ಫಲಾಫಲಗಳೇನು ಅನ್ನುವಂಥ ವಿಚಾರಗಳನ್ನು ಈಗ ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರು ಈ ಮಕರ ಸಂಕ್ರಾಂತಿಯ ದಿನ ವಿಶೇಷವಾಗಿ ಸೂರ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು, ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಜೊತೆಗೆ ಆ ದಿನ ಬೆಲ್ಲವನ್ನು ದಾನ ಮಾಡಬೇಕು. ಬೆಲ್ಲವನ್ನು ನೀವು ಎಷ್ಟು ದಾನ ಮಾಡ್ತೀರೋ ಅಷ್ಟು ನಿಮ್ಮ ಜೀವನ ಸಿಹಿಯಾಗಿರುತ್ತೆ. ಹಾಗೆ ಬೆಲ್ಲ ಒಂದು ದೈವಿಕ ಶಕ್ತಿಯನ್ನು ಹೊಂದಿರುವಂಥದ್ದು. ಹಾಗಾಗಿನೇ ಬೆಲ್ಲದ ದೀಪವನ್ನು ಆ ದಿನ ಬೆಳಗಿಸೋದ್ರಿಂದ ಸೂರ್ಯದೇವನಿಗೆ ವಿಶೇಷ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಆ ದಿನದಲ್ಲಿ ತೊಗರಿ ಬೇಳೆಯನ್ನು ನೀವು ದಾನ ಮಾಡೋದ್ರಿಂದ, ಅದರಲ್ಲೂ ಬೆಲ್ಲದ ಜೊತೆಯಲ್ಲಿ ತೊಗರಿಯನ್ನು ದಾನ ಮಾಡೋದ್ರಿಂದ ನಿಮ್ಮ ಬಯಕೆಗಳು ಈಡೇರುತ್ತೆ, ಇಷ್ಟಾರ್ಥಗಳು ಈಡೇರುತ್ತೆ. ಇದರ ಜೊತೆಗೆ ನೀವು ಕಪ್ಪು ಎಳ್ಳನ್ನು ದಾನ ಮಾಡಬೇಕು. ಹಾಗಾಗಿ ಕಪ್ಪು ಎಳ್ಳಿನ ಜೊತೆಯಲ್ಲಿ ಎಳ್ಳೆಣ್ಣೆಯನ್ನು ದಾನ ಮಾಡುವಂಥದ್ದು ಬಹಳ ಪ್ರಯೋಜನಕಾರಿ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿನೇ ಈ ಮಕರ ಸಂಕ್ರಾಂತಿಯ ದಿನ ಮೇಷರಾಶಿಯವರು ಯಾವುದನ್ನು ದಾನ ಮಾಡದೇ ಇದ್ದರೂ ಕೂಡ ಬೆಲ್ಲದ ಜೊತೆಯಲ್ಲಿ ಎಳ್ಳನ್ನು ದಾನ ಮಾಡಬೇಕು. ಇದು ತುಂಬ ಉತ್ತಮ ಫಲವನ್ನು ನೀಡುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ.
ಹಾಗೆ ಈ ದಿನದಲ್ಲಿ ನೀವು ಎಳ್ಳನ್ನು ದಾನ ಮಾಡೋದ್ರಿಂದ ಶನಿಯಿಂದ ಬರುವಂಥ ಯಾವುದೇ ರೀತಿಯ ನಕಾರಾತ್ಮಕ ಪ್ರಭಾವಗಳಾಗಲಿ ಅಥವಾ ಯಾವುದೇ ಗ್ರಹಗಳಿಂದ ಬರುವಂಥ ನಕಾರಾತ್ಮಕ ಒಂದು ಪರಿಣಾಮಗಳಾಗಲಿ ಅದನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ಋಣಾತ್ಮಕ ಪರಿಣಾಮಗಳು ದೂರವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇದರಿಂದ ಜೀವನದಲ್ಲಿ ಒಂದು ಸಂತೋಷ, ಸಮೃದ್ಧಿಯನ್ನು ಕಾಣಬಹುದು. ಹಾಗೆ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರಗಳು, ನಿಮ್ಮ ಆರೋಗ್ಯದ ಬದುಕು ಎಲ್ಲವೂ ಕೂಡ ಬಹಳ ಉತ್ಕೃಷ್ಟವಾಗಿರುತ್ತೆ. ಹಾಗಾಗಿ ಶಾಂತಿ, ಸಮಾಧಾನ ಬೇಕು ಅಂತ ಹೇಳಿದ್ರೆ ಮೇಷರಾಶಿಯವರು ಈಗ ಹೇಳಿರುವಂಥ ವಸ್ತುಗಳನ್ನು ಮಕರ ಸಂಕ್ರಾಂತಿಯ ದಿನ ಸತ್ಪಾತ್ರರಿಗೆ ದಾನ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ವೃಷಭ ರಾಶಿಯವರು ಈ ಮಕರ ಸಂಕ್ರಾಂತಿಯ ದಿನದಲ್ಲಿ ಬಿಳಿಯ ವಸ್ತುಗಳನ್ನು ದಾನ ಮಾಡಬೇಕು. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಹಾಗಾಗಿ ಬಿಳಿಯ ಎಳ್ಳನ್ನು, ಅಕ್ಕಿಯನ್ನು, ಸಕ್ಕರೆಯನ್ನು ಈ ದಿನ ನೀವು ದಾನ ಮಾಡೋದ್ರಿಂದ ನಿಮ್ಮ ಬಯಕೆಗಳು ಈಡೇರುತ್ತೆ. ಹಾಗೆ ಈ ವಿಶೇಷವಾದಂತಹ ದಾನ ಅಕ್ಕಿಯ ದಾನ. ಹಾಗಾಗಿ ಅಕ್ಕಿಯನ್ನು ದಾನ ಮಾಡೋದ್ರಿಂದ ಪಿತೃಗಳಿಂದ ಬರುವಂತಹ ತೊಂದರೆಗಳೇನಿದೆ, ಪಿತೃದೋಷಗಳೇನಿದೆ ಅದು ನಿವಾರಣೆಯಾಗುತ್ತೆ. ಪಿತೃ ಋಣವನ್ನು ಕಳ್ಕೊಳ್ಬೇಕು ಅಂತಂದರೆ ಆ ಮಕರ ಸಂಕ್ರಾಂತಿಯ ದಿನ ನೀವು ಅಕ್ಕಿಯನ್ನು ಯಥಾಶಕ್ತಿ ದಾನ ಮಾಡಬೇಕು. ಇದರ ಜೊತೆಗೆ ಎಳ್ಳನ್ನು ಮತ್ತು ಸಕ್ಕರೆಯನ್ನು ದಾನ ಮಾಡೋದ್ರಿಂದ ನಿಮ್ಮ ಜೀವನ ಬಹಳ ಸಮೃದ್ಧಿಯಾಗಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಮಕರ ಸಂಕ್ರಾಂತಿಯ ದಿನದಂದು ನೀವು ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದು, ಲಕ್ಷ್ಮೀ ಪೂಜೆಯನ್ನು ಆ ದಿನ ಮಾಡುವಂಥದ್ದು, ಹಾಗೆ ಲಕ್ಷ್ಮಿಗೆ ತಾವರೆ ಹೂಗಳನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡುವಂಥ ಒಂದು ಫಲ ಏನಿದೆ ಅದು ನಿಮಗೆ ಸ್ಥಿರವಾದ ಫಲವನ್ನು ತಂದುಕೊಡುತ್ತೆ. ಹಾಗಾಗಿನೇ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಇರಬೇಕು ಅಂತ ಹೇಳಿದ್ರೆ ನೀವು ಈ ಮಕರ ಸಂಕ್ರಾಂತಿಯ ದಿನ ಈ ವಿಶೇಷತೆಗಳನ್ನು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಮಿಥುನ ರಾಶಿಯವರು ಸಂಕ್ರಾಂತಿಯ ದಿನದಂದು ಹೆಸರು ಬೇಳೆಯನ್ನು ದಾನ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಬುಧನಿಗೆ ಸಂಬಂಧಪಟ್ಟಂತಹ ಹೆಸರು ಬೇಳೆಯನ್ನು ದಾನ ಮಾಡೋದ್ರಿಂದ ನೀವು ಬುದ್ಧಿಗೆ, ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಪಡ್ಕೊಳ್ತೀರಿ. ಹಾಗಾಗಿ ಜ್ಞಾನಾಭಿವೃದ್ಧಿ ಆಗುವಂಥದ್ದು. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಓದಿನಲ್ಲಿ ಪ್ರಗತಿ ಆಗಬೇಕು ಅಂತ ಹೇಳಿದ್ರೆ ನೀವು ಮಕ್ಕಳ ಕೈಯಲ್ಲಿ ಈ ಸಂಕ್ರಾಂತಿಯ ದಿನದಂದು ಹೆಸರನ್ನು, ಅಂದರೆ ಹೆಸರು ಕಾಳನ್ನು, ಹೆಸರು ಬೇಳೆಯನ್ನು ಸತ್ಪಾತ್ರರಿಗೆ ದಾನ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ಹಾಗೆ ಈ ಮಕರ ಸಂಕ್ರಾಂತಿಯ ದಿನ ಕಪ್ಪು ಉದ್ದಿನ ಬೇಳೆಯನ್ನು ದಾನ ಮಾಡೋದ್ರಿಂದ ಕೂಡ ಸಮೃದ್ಧಿಯನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಮಿಥುನ ರಾಶಿಯವರು ಮಕರ ಸಂಕ್ರಾಂತಿಯ ದಿನದಲ್ಲಿ ಕಪ್ಪು ಬಣ್ಣದ ವಸ್ತುಗಳನ್ನು ಯಥೇಚ್ಛವಾಗಿ ದಾನ ಮಾಡಬೇಕು. ಅಂದರೆ ಇಲ್ಲಿ ಕಪ್ಪು ವಸ್ತ್ರಗಳನ್ನು ದಾನ ಮಾಡುವಂಥದ್ದು, ಅಥವಾ ಕಡು ನೀಲಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡುವಂಥದ್ದು, ಕಪ್ಪು ಹೊದಿಕೆಗಳನ್ನು ದಾನ ಮಾಡುವಂಥದ್ದು, ಕಂಬಳಿಯನ್ನು ದಾನ ಮಾಡುವಂಥದ್ದು, ಹೀಗೆ ಕಪ್ಪಾದ ವಸ್ತುಗಳನ್ನು ದಾನ ಮಾಡೋದ್ರಿಂದ ಉತ್ತಮ ಫಲಗಳು ಸಿಕ್ಕತ್ತೆ, ಜೀವನದಲ್ಲಿ ಯಶಸ್ಸು ಇರುತ್ತೆ, ಪುಣ್ಯ ಸಂಗ್ರಹ ಆಗುತ್ತೆ ಅನ್ನೋವಂಥ ಮಾತನ್ನು ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ಇಂತಹ ಕ್ರಮಗಳನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮಗೆ ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಹೇರಳವಾಗಿ ಸಿಕ್ಕತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಮಕರ ಸಂಕ್ರಾಂತಿಯ ದಿನ ಹೆಚ್ಚು ಈ ದ್ರವ್ಯ ವಸ್ತುಗಳನ್ನು ದಾನ ಮಾಡಬೇಕು. ಯಥೇಚ್ಛವಾಗಿ ಹಾಲನ್ನು ದಾನ ಮಾಡಬೇಕು, ನೀರನ್ನು ದಾನ ಮಾಡಬೇಕು. ಇನ್ನು ಭಗವಂತನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸುವಂಥದ್ದು, ಅದರಲ್ಲೂ ಈ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿದ್ರೆ ಶಿವನಿಗೆ ಇಷ್ಟಾರ್ಥಗಳು ಬಹಳ ಬೇಗ ನೆರವೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ಮಕರ ಸಂಕ್ರಾಂತಿಯ ದಿನ ನೀವು ಬಿಳಿಯ ಲೋಹವನ್ನು ದಾನ ಮಾಡಬೇಕು. ಇಲ್ಲಿ ಬಿಳಿಯ ಲೋಹ ಅಂತ ಹೇಳಿದ್ರೆ ಬೆಳ್ಳಿಯನ್ನು ದಾನ ಮಾಡುವಂಥದ್ದು. ಕೆಲವರು ವೈಟ್ ಮೆಟಲನ್ನು ದಾನವಾಗಿ ಕೊಡ್ತಾರೆ. ಅದಕ್ಕೆ ಬದಲಾಗಿ ನೀವು ಸ್ವಲ್ಪವಾದರೂ ಕೂಡ ಬೆಳ್ಳಿಯನ್ನು ದಾನ ಮಾಡೋದ್ರಿಂದ ನಿಮಗೆ ಸಮೃದ್ಧಿಯ ಬದುಕು ಉಂಟಾಗುತ್ತೆ. ಹಾಗೆ ಈ ದಿನ ಬಿಳಿ ಎಳ್ಳನ್ನು ಕೂಡ ದಾನ ಮಾಡಬೇಕು. ಇದರಿಂದ ಕೂಡ ನೀವು ಹೆಚ್ಚು ಪ್ರಯೋಜನವನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ನಿಮಗೆ ಯಾವುದೇ ರೀತಿಯ ಮಾನಸಿಕ ನೋವು, ಮಾನಸಿಕ ದುಃಖ, ಭಯ ಅನ್ನುವಂಥದ್ದು ಏನಾದರೂ ಇದ್ದರೆ ಅದು ನಿವಾರಣೆಯಾಗುತ್ತೆ. ಹಾಗಾಗಿ ಮಕರ ಸಂಕ್ರಾಂತಿಯ ದಿನ ಬಿಳಿಯ ಬಣ್ಣದ ದ್ರವ್ಯ ಪದಾರ್ಥಗಳನ್ನು ಯಥೇಚ್ಛವಾಗಿ ದಾನ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಸಿಂಹರಾಶಿಯವರಿಗೆ ಮಕರ ಸಂಕ್ರಾಂತಿಯ ದಿನದಲ್ಲಿ ನೀವು ಬಡವರಿಗೆ ವಿಶೇಷವಾದಂತಹ ದಾನ ಧರ್ಮಾದಿಗಳನ್ನು ಮಾಡುವಂಥ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಅದರಲ್ಲೂ ಸೂರ್ಯನಿಗೆ ಸಂಬಂಧಪಟ್ಟಂತಹ ಕೆಲವು ವಸ್ತುಗಳಿದೆ, ಅದನ್ನು ದಾನ ಮಾಡಬೇಕು.
ಅಂದರೆ ಕೆಂಪು ಚಂದನವನ್ನು ದಾನ ಮಾಡುವಂಥದ್ದು, ಕುಂಕುಮವನ್ನು ದಾನ ಮಾಡುವಂಥದ್ದು, ಕೇಸರಿಯನ್ನು ದಾನ ಮಾಡುವಂಥದ್ದು, ಹಾಗೆ ಕೆಂಪು ವಸ್ತ್ರಗಳನ್ನು ದಾನ ಮಾಡುವಂಥದ್ದು, ಇನ್ನು ಕೆಂಪು ಬಣ್ಣದ ದಾರವನ್ನು ಕೈಗೆ ಕಟ್ಟಿಕೊಳ್ಳುವಂಥದ್ದು ಅಥವಾ ಕೆಂಪು ವಸ್ತ್ರಗಳನ್ನು ಆ ದಿನ ಧರಿಸಿಕೊಳ್ಳುವಂಥದ್ದು ಬಹಳ ವಿಶೇಷ ಫಲವನ್ನು ಕೊಡುತ್ತೆ. ಹಾಗೆ ಬಡಬಗ್ಗರಿಗೆ ಈ ದಿನ ನೀವು ವಸ್ತ್ರಗಳನ್ನು ದಾನ ಮಾಡಬೇಕು. ನೀವು ಎಷ್ಟು ವಸ್ತ್ರಗಳನ್ನು ದಾನ ಮಾಡ್ತೀರೋ ಅಷ್ಟು ನಿಮಗೆ ಆರೋಗ್ಯದ ಬದುಕು ಇರುತ್ತೆ, ಮೋಕ್ಷ ಪ್ರಾಪ್ತಿಯಾಗತ್ತೆ. ಹಾಗೆ ಯಾವುದೇ ರೀತಿಯ ತೊಂದರೆಗಳಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂದರೂ ಕೂಡ ನೀವು ಈ ದಿನದಲ್ಲಿ ಗೋಧಿಯನ್ನು ವಿಶೇಷವಾಗಿ ದಾನ ಮಾಡಬೇಕು. ಹಾಗಾಗಿ ಸೂರ್ಯನಿಗೆ ಸಂಬಂಧಪಟ್ಟಂತಹ ಕೆಲವು ವಸ್ತುಗಳನ್ನು ದಾನ ಮಾಡುವಂಥದ್ದು, ಸೂರ್ಯ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಸೂರ್ಯ ನಮಸ್ಕಾರ ಮಾಡಿಕೊಳ್ಳುವಂಥದ್ದು, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಇವೆಲ್ಲವನ್ನು ಅನುಸರಣೆ ಮಾಡಿದ್ರೆ ಮಕರ ಸಂಕ್ರಾಂತಿ ನಿಮಗೆ ಸಮೃದ್ಧಿಯಾಗಿ ಕೂಡಿ ಬರುತ್ತೆ. ಹಾಗಾಗಿ ತುಂಬ ದಾನಗಳಿಂದ ತುಂಬ ಪ್ರಯೋಜನಗಳು ನಿಮಗೆ ಒದಗಿ ಬರುತ್ತೆ. ಇದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಿಂದ ಸಂಪೂರ್ಣವಾದಂಥ ತೃಪ್ತಿ ಈ ದಿನ ಸಿಕ್ಕತ್ತೆ. ಸ್ವಲ್ಪ ಓಡಾಟ ಇದೆ, ಪ್ರಯಾಣ ಇದೆ, ಆದರೂ ಕೂಡ ಅದನ್ನು ಬಹಳ ಖುಷಿಯಿಂದ ಲವಲವಿಕೆಯಿಂದ ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ವೃತ್ತಿಪರ ವ್ಯವಹಾರಗಳಲ್ಲಿ ನಿಮ್ಮ ಶಿಸ್ತುಬದ್ಧವಾದಂತಹ ಒಂದು ನಡತೆ ಎದ್ದು ಕಾಣಿಸುತ್ತೆ. 4 ಜನರು ಮೆಚ್ಚುವಂತಹ ಕೆಲಸಗಳನ್ನು ಈ ದಿನ ಮಾಡುವಂಥದ್ದು ಇದೆ. ಹಾಗೆ ನಿಮ್ಮ ಶ್ರಮಶೀಲತೆ ಹೆಚ್ಚಾಗುವಂಥದ್ದು ಈ ದಿನ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ನಿಧಾನ ಆದರೂ ಕೂಡ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ನಿಮ್ಮ ಮನಸ್ಸಿಗೆ ಯಾರು ಕಿರಿಕಿರಿಯನ್ನು ತರ್ತಾ ಇದ್ರು, ಯಾರು ಬಾಧಿಸ್ತಾ ಇದ್ರು ಅಂಥವರು ನಿಮ್ಮ ಒಂದು ಗೆಳೆತನವನ್ನು ಹುಡುಕಿಕೊಂಡು ಬರುವಂಥದ್ದು ಇದೆ. ಶತ್ರುಗಳು ನಿಮ್ಮ ಎದುರು ಸರೆಂಡರ್ ಆಗಿಬಿಡ್ತಾರೆ. ಅಂಥ ಒಂದು ವಿಶೇಷ ಮಾತುಗಾರಿಕೆ ನಿಮ್ಮಲ್ಲಿರುತ್ತೆ. ಹಾಗೆ ಆಧ್ಯಾತ್ಮಿಕ ವಿಚಾರಗಳು ಬಹಳ ಪ್ರಬುದ್ಧವಾಗಿರೋದ್ರಿಂದ ಎಂಥವರನ್ನು ಕೂಡ ನೀವು ಬಗ್ಗು ಬಡಿಬೋದು, ಎಂಥವರನ್ನು ಕೂಡ ಈ ಆಧ್ಯಾತ್ಮಿಕ ವಿಚಾರಕ್ಕೆ ಸೆಳೆಯಬಹುದು. ಇದು ಬಹಳ ವಿಶೇಷವಾದಂಥ ಶಕ್ತಿ ಹೊಂದಿರುವಂಥ ನೀವು ಈ ದಿನದಲ್ಲಿ ಕೆಲವರನ್ನು ವಶೀಕರಣ ಮಾಡಿಕೊಳ್ಳುವಂಥದ್ದು, ಮೆಸ್ಮರೈಸ್ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ತುಂಬ ಸಹಕಾರಿ ಮನೋಭಾವದಲ್ಲಿರ್ತೀರಿ. ಕುಟುಂಬ ನಿಮಗೆ ಒಳ್ಳೆಯ ರೀತಿಯ ನೆರವನ್ನು ಕೂಡ ಕೊಡುತ್ತೆ. ಮೇಲಧಿಕಾರಿಗಳ ಒಂದು ವಿಶೇಷ ಸಲಹೆ ಮಾರ್ಗದರ್ಶನದಲ್ಲಿ ಕೆಲಸಗಳನ್ನು ಯಶಸ್ವಿಯಾಗಿ ಮಾಡ್ತೀರಿ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ ಹಣದ ನೆರವು ಈ ದಿನ ನಿಮಗೆ ಸಿಕ್ಕುವಂಥದ್ದು, ಒಂದು ಒಳ್ಳೆಯ ಸಮಯದಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥ ಪ್ರಯತ್ನ ಕೂಡ ಆಗುತ್ತೆ. ಒಟ್ಟಾರೆ ಈ ದಿನ ಫಲಪ್ರದವಾದಂತಹ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರು ಈ ದಿನ ನಿಮ್ಮ ಪ್ರಗತಿಯತ್ತ ನಿಮ್ಮ ಗುರಿ ಇರಬೇಕು, ನಿಮ್ಮ ಒಂದು ಗಮನ ಇರಬೇಕು. ಹಾಗಾಗಿನೇ ಈ ದಿನ ನೀವು ವಿಚಲಿತರಾಗಲಿಕ್ಕೆ ಸಾಕಷ್ಟು ಅವಕಾಶಗಳು ಇರುತ್ತೆ, ಸಾಕಷ್ಟು ಕಾರಣಗಳಿರುತ್ತೆ. ಹಾಗಾಗಿನೇ ಮನಸ್ಸನ್ನು ಕೇಂದ್ರೀಕರಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರುವಂಥ ಸಂದರ್ಭದಲ್ಲಿ ನೀವು ಆತುರಾತುರವಾಗಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಇದು ನಿಮ್ಮ ಮುಂದಿನ ಬದುಕಿನ ಹಿನ್ನಡೆಗೆ ಕಾರಣವಾಗುತ್ತೆ. ಹಣಕಾಸಿನ ನಷ್ಟಕ್ಕೆ ಇದು ಕೂಡ ಕಾರಣವಾಗುವಂಥದ್ದು. ಹಾಗೆ ಈ ದಿನದಲ್ಲಿ ಕೆಲಸದ ಕಾಲಾವಧಿಯಲ್ಲಿ ಸ್ವಲ್ಪ ಗಡಿಬಿಡಿ ಆಗುವಂಥದ್ದು ಇದೆ. ಏನೋ ಒಂದು ತೊಂದರೆ ತಾಪತ್ರಯ ಆಗತ್ತೆ, ಎಲ್ಲೋ ಒಂದು ಕಡೆ ಕೆಲಸ ಆಗಲ್ಲ ಅನ್ನುವಂಥ ಆತಂಕ ಈ ದಿನ ಮನಸ್ಸಿನಲ್ಲಿರುತ್ತೆ. ಇದರಿಂದ ವೇಗ ವೃದ್ಧಿಯಾದರೂ ಕೂಡ ಕೆಲಸದಲ್ಲಿ ಬರುವಂಥ ಫಲಿತಾಂಶಗಳು ನಿಮಗೆ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ಈ ದಿನ ಬಿತ್ತಿದ್ದೇ ಬೆಳೆಯುತ್ತೆ ಅನ್ನುವಂಥ ಒಂದು ವಿಚಾರ ಏನಿದೆ ಅದನ್ನು ನೀವು ಗಮನಿಸ್ಕೊಳ್ಬೇಕು. ಹಾಗಾಗಿ ನೀವು ಯಾವ ಧಾನ್ಯವನ್ನು ಬಿತ್ತುತ್ತೀರೋ ಅದೇ ಧಾನ್ಯದ ಫಲವನ್ನು ಪಡ್ಕೊಳ್ತೀರಿ. ಹಾಗಾಗಿ ಎಷ್ಟು ಶಾಂತಿ ಸಂಯಮದಿಂದ ಇರ್ತೀರಿ, ಎಷ್ಟು ವಿವೇಚನೆಯಿಂದ ಇರ್ತೀರಿ, ಅಂಥದ್ದೇ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನವನ್ನು ನೀವೇ ನಿರ್ಧಾರ ಮಾಡಬಹುದು. ಇನ್ನು ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಒತ್ತಡಗಳು ಈ ದಿನ ಇರುವಂಥದ್ದು. ಎಲ್ಲೋ ಒಂದು ಕಡೆ ದಾಕ್ಷಿಣ್ಯಕ್ಕೆ ಒಳಗಾಗಿ ಮನಸ್ಸಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಕೆಲಸವನ್ನು ಮಾಡಬೇಕಾಗತ್ತೆ. ಆದರೂ ಸ್ವಲ್ಪ ಜಾಣತನ ಇದೆ, ಆದರೆ ಆ ಜಾಣತನ ಕೆಲವೊಮ್ಮೆ ನಿಮಗೆ ಕೈ ಕೊಡುವಂಥದ್ದು ಆಗುತ್ತೆ. ಒಟ್ಟಾರೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ.
ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾಗ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿ ಯಾವುದರಿಂದ ಹೆಚ್ಚಿನದಾಗಿ ಏನನ್ನು ಕೂಡ ನಿರೀಕ್ಷೆ ಮಾಡಬೇಡಿ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ಬ್ಲಡ್ ಈಸ್ ಥಿಕ್ಕರ್ ದ್ಯಾನ್ ವಾಟರ್ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮ್ಮ ಸಂಬಂಧಿಕರ ಜೊತೆಯಲ್ಲೇ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಇದೆ. ಸ್ನೇಹಿತರಿಗಿಂತ ಈ ದಿನ ಸಂಬಂಧಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀರಿ. ಹಾಗೆ ಈ ದಿನದಲ್ಲಿ ಕೆಲವೊಂದು ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ರಹಸ್ಯ ಚಟುವಟಿಕೆಗಳನ್ನು ನಡೆಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಇಂಟಿಗ್ರಿಟಿ ಏನಿದೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆಗದೇ ಇದ್ದಾಗ ನಿರಾಸೆ ಕೂಡ ಆಗುತ್ತೆ ಈ ದಿನದಲ್ಲಿ. ಹಾಗಾಗಿ ನಿಮ್ಮನ್ನು ಯಾರು ಆಶ್ರಯಿಸಿದ್ದಾರೆ, ನಿಮ್ಮನ್ನು ಯಾರು ನಂಬಿದ್ದಾರೆ ಕೆಲಸ ಕಾರ್ಯಗಳಿಗೆ, ಅಂಥವರಿಗೆ ಈ ದಿನ ನಿರಾಸೆ ಆಗುವಂಥದ್ದು ಕೂಡ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಸ್ವಂತ ನಿರ್ಧಾರಗಳು ಈ ದಿನ ಅಷ್ಟೊಂದು ಪ್ರಯೋಜನಕಾರಿಯಾಗಿಲ್ಲ, ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿನೇ ಕೆಲವೊಂದು ನಿರ್ಧಾರಗಳು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಕೆಲವೊಮ್ಮೆ ನಿಮಗೆ ಗೌರವಕ್ಕೂ ಕೂಡ ಚ್ಯುತಿ ತರುವಂಥದ್ದು ಈ ದಿನದ ನಿರ್ಧಾರಗಳೇ. ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೂ ಮೊದಲು ಹಿರಿಯರನ್ನು ಕನ್ಸಲ್ಟ್ ಮಾಡಿ, ಸಾಧಕ ಬಾಧಕಗಳನ್ನು ನೀವೇ ಲೆಕ್ಕಾಚಾರ ಮಾಡಿಕೊಳ್ಳಿ. ಹಾಗೆ ನಿಗದಿತ ಸಮಯವೊಳಗೆ ಅದು ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ನಿಮಗೆ ಇರಬೇಕಾಗತ್ತೆ. ಒಟ್ಟಾರೆ ನಿಮ್ಮ ಬುಧ ತುಂಬ ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಅಂತಹ ಲೆಕ್ಕಾಚಾರದಲ್ಲಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿಕೊಳ್ಳಿ, ಈ ದಿನ ಉತ್ತಮ ಫಲ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಉತ್ತಮ ಸ್ಥಾನದಲ್ಲಿದ್ದಾನೆ. ಕುಟುಂಬದಿಂದ ಬೆಂಬಲ ಇದೆ. ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ತುಂಬ ಪ್ರೀತಿ ವಿಶ್ವಾಸಗಳು ವ್ಯಕ್ತವಾಗುವಂಥದ್ದು ಇದೆ. ಹಾಗೆ 4 ಜನರು ನಿಮ್ಮನ್ನು ಹೊಗಳಿದಾಗ ಈ ಕೆಲಸಗಳನ್ನು ಮಾಡುವಂಥ ಧಾಟಿ ಬಹಳ ಸ್ಪೀಡಪ್ ಆಗುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸಗಳಿಗೆ ಒಳ್ಳೆಯ ಶ್ಲಾಘನೆ ಸಿಕ್ಕುವಂಥದ್ದು, ಜೊತೆಗೆ ಕೆಲಸಗಳನ್ನು ಜವಾಬ್ದಾರಿಗಳನ್ನು ಬಹಳ ವಿಶೇಷ ಮುತುವರ್ಜಿಯಿಂದ ಕೂಡ ಮಾಡ್ತೀರಿ. ಹಾಗಾಗಿ ಈ ದಿನ ನಿಮಗೆ ಶ್ರಮ ಅನ್ನುವಂಥದ್ದೇ ಇಲ್ಲ. ಯಾಕೆಂದರೆ ಖುಷಿಯಾಗಿ ಕೆಲಸ ಮಾಡುವಂಥದ್ದು ನಿಮಗೆ ಒಂದು ರೀತಿಯಲ್ಲಿ ಸೇವಾ ಮನೋಭಾವ ಇದ್ದಂತಾಗುತ್ತೆ. ಹಾಗೆ ಈ ದಿನದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸ್ಕೊಳ್ತೀರಿ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ನಿಮಗೆ ಸಿಕ್ಕತ್ತೆ. ಅವರಿಂದ ಒಂದು ಒಳ್ಳೆಯ ಸಪೋರ್ಟ್ ಅನ್ನುವಂಥದ್ದು, ಜೊತೆಗೆ ಈ ವ್ಯಾಪಾರ ಉದ್ಯೋಗದಲ್ಲಿ ಕಿರಿಕಿರಿಗಳಾದಾಗ ಅದನ್ನು ನಿವಾರಣೆ ಮಾಡುವಂಥವರು ಈ ದಿನ ನಿಮ್ಮ ಸಂಗಾತಿಯೇ. ಹಾಗಾಗಿ ನಿಮ್ಮ ಸಂಗಾತಿಯ ಜೊತೆಗಿರುವಂಥ ಒಂದು ಸಂಬಂಧವನ್ನು ಈ ದಿನ ಮರುಸ್ಥಾಪನೆ ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿ ಕೆಲವರು ಇರ್ತಾರೆ. ಬೇಗ ಸಕ್ಸಸ್ ಆಗುತ್ತೆ, ಆದರೆ ನೀವು ಏಕಮುಖವಾಗಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ವೃಥಾ ಖರ್ಚು ವೆಚ್ಚಗಳೇನಿದೆ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ವೆಚ್ಚಗಳ ವಿಚಾರದಲ್ಲಿ ಗಮನ ಇರಬೇಕು. ಹಾಗೆ ಈ ದಿನ ನೀವು ಏನಾದರೂ ಒಂದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಮತ್ತೊಂದನ್ನು ಬಿಡಬೇಕಾಗತ್ತೆ. ಹಾಗಾಗಿನೇ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅನ್ನುವಂಥದ್ದು ಈ ದಿನ ಪ್ರಬಲವಾದ ಬದಲಾವಣೆಯನ್ನು ತರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥ ದಿನ. ಹಾಗೆ ಪುಣ್ಯಕ್ಷೇತ್ರಗಳನ್ನು ಭೇಟಿ ಮಾಡುವಂಥ ದಿನ ಕೂಡ. ಒಳ್ಳೆಯ ಲಾಭ ಇದೆ, ಅನುಕೂಲ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಅಮ್ಮನವರ ದರ್ಶನ ಮಾಡಿ, ದುರ್ಗಾ ಸ್ತುತಿಯನ್ನು ಮಾಡಿ, ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ. ಅದರಲ್ಲೂ ಕೆಲಸ ಕಾರ್ಯಗಳು ನಿಗದಿತ ಸಮಯದಲ್ಲಿ ಮುಗಿಯೋದ್ರಿಂದ ಒಂದು ರೀತಿಯಲ್ಲಿ ಸಂತೋಷ, ಒಂದು ರೀತಿಯಲ್ಲಿ ಸಂಭ್ರಮ, ಅದನ್ನು ಎಂಜಾಯ್ ಮಾಡುವಂಥ ಮೂಡ್ನಲ್ಲಿ ಈ ದಿನ ಇರ್ತೀರಿ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ಮಾಡುವಂಥ ವ್ಯವಹಾರಗಳಾಗಲಿ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಾಗಲಿ ಅದ್ಭುತವಾದಂಥ ಲಾಭವನ್ನು ನಿಮಗೆ ತಂದುಕೊಡುತ್ತೆ.
ಹಾಗೆ ಈ ದಿನದಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀರಿ. ನಿಮಗೆ ಗೊತ್ತಿದೆ ಸಮಸ್ಯೆ ಎಲ್ಲಿಂದ ಉದ್ಭವ ಆಗ್ತಾ ಇದೆ, ಅದನ್ನು ಪರಿಹಾರ ಮಾಡಿಕೊಳ್ಬೇಕಿದ್ರೆ ನೀವು ಎಷ್ಟು ಬಲ ಪ್ರದರ್ಶನವನ್ನು ಮಾಡಬೇಕು, ಎಷ್ಟು ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು ಅನ್ನುವಂಥ ವಿಚಾರಗಳು ನಿಮಗೆ ಈ ದಿನ ಭಾಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಹಾಗೆ ಖರ್ಚು ವೆಚ್ಚಗಳನ್ನು ಭಾಳ ಚೆನ್ನಾಗಿ ನಿಭಾಯಿಸ್ತೀರಿ. ಉತ್ತಮವಾದಂಥ ಒಂದು ಹಣಕಾಸಿನ ನಿರ್ವಹಣೆ ಇದೆ. ಇದರಿಂದ ಮನಸ್ಸಿಗೆ ತೃಪ್ತಿ, ಸ್ವಲ್ಪ ಉಳಿತಾಯ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಇರುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಕೂಡ ನಿಮಗೆ ಸಿಕ್ಕತ್ತೆ. ಹೊಸ ಹೊಸ ಯೋಜನೆಗಳನ್ನು ಆರಂಭ ಮಾಡ್ತೀರಿ, ಹೊಸ ಜನರ ಪರಿಚಯ ಆಗುತ್ತೆ. ಹಾಗಾಗಿ ಈ ಹೊಸ ವಸ್ತುವಿನ ಜೊತೆಯಲ್ಲಿ ಹೊಸ ವ್ಯಾಪಾರ ಚಟುವಟಿಕೆಗಳಿಗೆ ನೀವು ಮುಂದಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿರುದ್ಯೋಗಿಗಳಿಗೆ ನೋಡಿ ಒಳ್ಳೆಯ ಸುದ್ದಿ ಇದೆ. ಉದ್ಯೋಗ ಸಿಕ್ಕತ್ತೆ, ಅಥವಾ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಂದ್ಕೊಂಡಿರುವಂಥವ್ರಿಗೂ ಕೂಡ ಈ ದಿನ ಬಹಳ ವಿಶೇಷವಾದಂಥ ಫಲ ಸಿಕ್ಕುವಂಥ ದಿನ. ಹಾಗೆ ಈ ದಿನದಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನಗಳು ಹೆಚ್ಚಾಗುವಂಥದ್ದು. ಯಾಕೆಂದರೆ ನಿಮ್ಮ ಸೇವಾ ಮನೋಭಾವ ಈ ದಿನ ಅಶಕ್ತರನ್ನು ತಲುಪುತ್ತೆ. ಅದರಲ್ಲೂ ಬಡವರಿಗೆ ವಿಶೇಷವಾದಂಥ ಒಂದು ದಾನ ಧರ್ಮಾದಿಗಳನ್ನು ಮಾಡುವಂಥ ಮನಸ್ಥಿತಿ ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮಗೆ ಸಂತೃಪ್ತಿಯ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇನ್ನು ವಿಶೇಷವಾಗಿ ನವಗ್ರಹಗಳ ದರ್ಶನ ಮಾಡೋದರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ದಿನ. ಹಾಗಾಗಿನೇ ಈ ದಿನ ಟ್ರಯಲ್ ಆ್ಯಂಡ್ ಎರರ್ ಮೆಥಡನ್ನು ಅಳವಡಿಸ್ಕೊಳ್ತೀರಿ. ತಪ್ಪು ಮಾಡ್ತೀರಿ, ಅದರಿಂದ ಕಲಿಯುವಂಥದ್ದು ಇದೆ. ಕಲಿತದ್ದನ್ನು ಮುಂದೆ ಒಳ್ಳೆಯ ರೀತಿಯಲ್ಲಿ ಅಳವಡಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಪ್ರಯತ್ನಪೂರ್ವಕವಾಗಿ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ದಿನ. ಹಾಗೆ ಕೆಲವರ ಆಶ್ವಾಸನೆಗಳಿಂದ ಸ್ವಲ್ಪ ದೂರ ಇರಬೇಕು. ಕೆಲವರು ಹೇಳ್ತಾರೆ ನಿಮಗೆ ಸಹಾಯ ಮಾಡ್ತೀನಿ, ಸಮಯಕ್ಕೆ ಸರಿಯಾಗಿ ಬಂದು ಕೈಲಾದ ಸಹಾಯವನ್ನು ಮಾಡ್ತೇನೆ ಅನ್ನುವಂಥ ವಿಚಾರ. ಆದರೆ ಅದು ಈಡೇರಲ್ಲ ಈ ದಿನದಲ್ಲಿ. ಬರೀ ಭರವಸೆ ಪೊಳ್ಳು ಭರವಸೆಯಾಗಿ ಮುಂದುವರಿಯುತ್ತೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಈ ವ್ಯಾವಹಾರಿಕವಾಗಿ ಇರಬೇಕು. ಅಂದರೆ ಚಾತುರ್ಯತೆ, ಚತುರತೆ ಅನ್ನುವಂಥದ್ದು ಇರಬೇಕು. ಹಾಗಾಗಿನೇ ಮುಂದಾಲೋಚನೆಯಿಂದ ವಿಚಾರಗಳ ಸಾಧಕ ಬಾಧಕಗಳನ್ನು ಅಳೆದು ತೂಗಿ ನೋಡೋದರಿಂದ ಮಾತ್ರ ನೀವು ತೀರ್ಮಾನವನ್ನು ಹೇಳಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಸ್ವಲ್ಪ ನೆಮ್ಮದಿ ಇರುವಂಥ ಸಂದರ್ಭ ಇದೆ. ಆದರೆ ನಿಮ್ಮ ಸಹೋದ್ಯೋಗಿಗಳ ಒತ್ತಡದಿಂದ ಅಂಥ ನೆಮ್ಮದಿಯನ್ನು ಈ ದಿನ ಹಾಳು ಮಾಡ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ಸ್ತ್ರೀಯರ ಜೊತೆಯಲ್ಲಿ ಮಾಡುವಂಥ ವ್ಯವಹಾರಗಳಿದ್ದರೆ ಅವರಿಗೆ ತುಂಬ ಗೌರವವನ್ನು ಕೊಟ್ಟು ಈ ದಿನ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಮೌಲ್ಯ ಏನಿದೆ ಅಥವಾ ನಿಮ್ಮ ಭಾವನೆಗಳೇನಿದೆ ಅದಕ್ಕೆ ಉತ್ತಮವಾದಂಥ ಪ್ರತಿಫಲ ಸಿಕ್ಕುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವಿವೇಚನಾಯುಕ್ತವಾದಂತಹ ದಿನ. ಅಂದರೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತೀರಿ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಎಡವಿರುವಂಥ ಸಾಧ್ಯತೆಗಳು ಇರೋದರಿಂದ ಆ ಎಚ್ಚರಿಕೆಯ ನಡೆ ಈ ದಿನ ಮುಂದುವರಿತಾ ಇರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳು ಒಂದು ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುತ್ತೆ, ನಿರಾತಂಕವಾಗಿ ನಡೆಯುತ್ತೆ. ಆದರೆ ಈ ದಿನ ನೀವು ಲಾಭದ ದೃಷ್ಟಿಯಿಂದ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ. ಲಾಭಗಳು ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗೆ ನಿಮ್ಮ ವ್ಯಾಪಾರ ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಪೈಪೋಟಿಗಳು ಕೂಡ ಇರುವಂಥ ದಿನ. ಒಂದು ರೀತಿಯಲ್ಲಿ ಕಾಂಪಿಟೇಷನ್ ಇದೆ, ಅದನ್ನು ಗೆಲ್ಲಬೇಕು. ಅದಕ್ಕಾಗಿಯೇ ಕೆಲವೊಂದು ವಿಶೇಷ ಕಾರ್ಯತಂತ್ರಗಳನ್ನು ಅನುಸರಣೆ ಮಾಡಬೇಕಾಗತ್ತೆ. ಟೆಕ್ನಾಲಜಿಯನ್ನು ಅಪ್ಡೇಟ್ ಮಾಡಿಕೊಳ್ಬೇಕು. ಹಾಗೆ ನಿಮ್ಮ ಒಂದು ವ್ಯವಹಾರದ ವೇಳೆಯನ್ನು ವಿಸ್ತರಣೆ ಮಾಡುವಂಥದ್ದು, ವ್ಯವಹಾರದ ಕೇಂದ್ರವನ್ನು ಕೂಡ ಬದಲಾವಣೆ ಮಾಡುವಂಥದ್ದನ್ನು ಮಾಡಬೇಕಾಗತ್ತೆ. ಇದೆಲ್ಲವೂ ಕೂಡ ನಿಮ್ಮ ಅನುಭವಕ್ಕೆ ಬಂದಿದೆ. ಆದರೂ ಈ ಸಂದರ್ಭದಲ್ಲಿ ಯಾರೂ ಕೂಡ ಸಪೋರ್ಟ್ ಇಲ್ಲ ಅನ್ನುವಂಥ ವಿಚಾರ ಏನಿದೆ, ಇದು ನಿಮಗೆ ಹೆಚ್ಚಿನ ಹಿನ್ನಡೆಯನ್ನು ತರ್ತಾ ಇತ್ತು. ಆದರೆ ಮುಂದೆ ನಿಮಗೆ ಭಗವಂತನ ಅನುಗ್ರಹ ಇದೆ, ಹಿರಿಯರ ಆಶೀರ್ವಾದ ಇದೆ, ನಿಮ್ಮ ಬಂಧು ಮಿತ್ರರ ಸಹಕಾರ ಚೆನ್ನಾಗಿದೆ. ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ.
ಹಾಗೆ ಮನೆ ದೇವರ ದರ್ಶನ ಮಾಡುವಂಥದ್ದು. ಇಲ್ಲ ಅಂತ ಹೇಳಿದ್ರೆ 21 ರೂಪಾಯಿಗಳನ್ನು ನೀವು ಹಳದಿ ವಸ್ತ್ರದಲ್ಲಿ ಮುಡಿಪಾಗಿ ಕಟ್ಟಿಡಿ. ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಎಲ್ಲ ಕಡೆ ನಿಮಗೆ ಸಂತೋಷ ಇದೆ, ಒಳ್ಳೆಯ ಪ್ರತಿಫಲ ಇದೆ. ಹಾಗೆ ಕೆಲವರು ನಿಮ್ಮ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಮೋಜು ಮಸ್ತಿ ವಿಚಾರದಲ್ಲಿ ಏನಾದರೂ ಹೆಚ್ಚು ಗಮನ ಹರಿಸ್ತಾ ಇದ್ದರೆ, ಅಂಥದ್ದಕ್ಕಾಗಿ ಹಣವನ್ನು ನೀವಾಗಿ ಮೀಸಲಿಟ್ಕೊಂಡಿದ್ದರೆ, ಈ ದಿನದಲ್ಲಿ ಅಂಥ ವಿಚಾರಗಳ ಕಡೆ ತಲೆ ಹಾಕಬೇಡಿ, ಭಾರಿ ನಷ್ಟ ಉಂಟಾಗುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ, ಅದರಲ್ಲೂ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ಒಳ್ಳೆಯ ಆಹಾರ ಇರ್ಬೋದು, ಅಥವಾ ವಿಶ್ರಾಂತಿ ಇರ್ಬೋದು, ಒಂದು ರೀತಿಯಲ್ಲಿ ವ್ಯಾಯಾಮ ಇರ್ಬೋದು, ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುವಂಥದ್ದು ಇರ್ಬೋದು, ಇದೆಲ್ಲವನ್ನು ಭಾಳ ಶಿಸ್ತುಬದ್ಧವಾಗಿ ನೀವು ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ನಿರೀಕ್ಷೆಗಳನ್ನು ಸ್ವಲ್ಪ ಹದ್ದುಬಸ್ತಿನಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಬಯಕೆಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಬಯಕೆಗಳು ಹೆಚ್ಚಾದಂತೆಯೇ ಕೆಲವೊಂದು ಅಪಸ್ವರಗಳು ಬರ್ತಾ ಇದೆ, ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಗಣಪತಿಯನ್ನು ದರ್ಶನ ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಸಾಧ್ಯ ಆದರೆ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನ ನಿಮ್ಮ ಬಂಧುಗಳ ಜೊತೆಯಲ್ಲಿ ವಿನಾಕಾರಣ ವಿವಾದಗಳು ಉಂಟಾಗುತ್ತೆ. ಮಾತುಕತೆ, ವಾದ ವಿವಾದ ಇದು ಅತಿರೇಕಕ್ಕೆ ಹೋಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಮಿತ್ರರಿಂದ ಒತ್ತಡಗಳು ಕೂಡ ಆಗುತ್ತೆ. ಹಾಗಾಗಿ ಅಂದುಕೊಂಡಂಥ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಅಟೆಂಡ್ ಮಾಡಲಿಕ್ಕೆ ಆಗಲ್ಲ. ಇದರಿಂದ ನಿರಾಸೆ ಉಂಟಾಗುತ್ತೆ. ಹಾಗೆ ಈ ದಿನ ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುತ್ತೆ. ಇನ್ನು ಕೇಡು ಉಂಟಾಗುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀರಿ. ನಿಮಗೆ ಅನಿಸುತ್ತೆ ಆರಂಭದಲ್ಲಿ ಅದು ಒಳ್ಳೆಯದನ್ನು ತರ್ತಾ ಇದೆ ಅಂತ ಹೇಳಿ, ಆದರೆ ಅದರ ಸಾಧಕ ಬಾಧಕಗಳನ್ನು ನೋಡಿದಾಗ ಅದರಲ್ಲಿ ನಷ್ಟಗಳೇ ಹೆಚ್ಚು ಕಾಣಿಸುವಂಥದ್ದು ಇದೆ. ಹಾಗೆ ಈ ದಿನ ಮನೆಯಲ್ಲಿ ಧಾರ್ಮಿಕ ಸಮಾರಂಭಗಳು ನಡಿಬೇಕು, ಎಲ್ಲ ಒಂದು ಕಡೆ ಒಳ್ಳೆಯ ಒಂದು ಸುದ್ದಿ ಸಿಕ್ಕಬೇಕು ಅನ್ನುವಂಥ ವಿಚಾರದಲ್ಲಿ ಮುಂದುವರಿತೀರಿ. ಹಾಗೆ ಈ ದಿನ ನಿಮ್ಮ ವರ್ತನೆಯಲ್ಲಿ ತುಂಬ ಸ್ಪಷ್ಟತೆ ಇರಲಿ. ನಿಮ್ಮ ಮಾತಿನಲ್ಲಿ ಈ ದಿನ ನೇರ ಮಾತುಗಳಿರಲಿ. ಮುಚ್ಚು ಮರೆ ಇಲ್ಲದೆ ಮಾತಾಡುವಂಥದ್ದು, ಧೈರ್ಯವನ್ನು ನೀವು ಪ್ರಕಟಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಕೆಲವೊಂದು ಸ್ಥಿರವಾದ ಕೆಲಸಗಳ ಕಾರ್ಯಗಳು ಆಗುತ್ತೆ. ಹಾಗಾಗಿ ನಿಮ್ಮ ಜೀವನದ ಕೊನೆಯವರೆಗೂ ಕೂಡ ನಿಮಗೆ ಬೇಕಾಗಿರುವಂತಹ ಕೆಲವು ಜೀವನ ಕೌಶಲ್ಯಗಳನ್ನು ಕಲ್ತ್ಕೊಳ್ತೀರಿ, ಲೈಫ್ ಸ್ಕಿಲ್ಲನ್ನು ಕಲ್ತ್ಕೊಳ್ತೀರಿ. ಇದು ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಹೆಚ್ಚು ಸಮಯ ಕಳೆಯುವಂಥದ್ದು, ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸಿಗೆ ಸಂತೋಷ ತರುವಂಥ ವಿದ್ಯಮಾನಗಳು ಜರುಗತ್ತೆ. ಹಾಗೆ ವ್ಯಾಪಾರ, ನಿಮ್ಮ ಉದ್ಯೋಗ ಇತ್ಯಾದಿ ಹಣಕಾಸಿನ ಕ್ಷೇತ್ರಗಳಲ್ಲೂ ಕೂಡ ನೀವು ಅಂದುಕೊಂಡಂತಹ ಒಂದು ಪ್ರಗತಿಯನ್ನು ಕಾಣ್ತೀರಿ. ಇನ್ನು ಈ ದಿನದಲ್ಲಿ ಹಣಕಾಸಿನ ಪರಿಸ್ಥಿತಿ ನೆನ್ನೆಗಿಂತ ಉತ್ತಮವಾಗಿರುತ್ತೆ. ಹಾಗಾಗಿಯೇ ಈ ಕಮಿಟ್ಮೆಂಟ್ ಮಾಡಿಕೊಳ್ಳೋದ್ರಲ್ಲಿ ಈ ದಿನ ಬಹಳ ವಿಶೇಷವಾಗಿ ಮುತುವರ್ಜಿಯಿಂದ ಮುಂದುವರಿತೀರಿ. ಇನ್ನು ಈ ದಿನ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ಫಲವನ್ನು ಕೊಡುತ್ತೆ. ಏಕೆಂದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಎಫರ್ಟ್ ಏನಿದೆ ಅದು ಈ ದಿನ ಅಷ್ಟಕ್ಕಷ್ಟೇ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಈ ವ್ಯವಹಾರಗಳಲ್ಲಿ ಸಮಸ್ಯೆಗಳಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ಸಮಯವನ್ನು ವ್ಯರ್ಥ ಮಾಡ್ತೀರಿ. ಹಾಗಾಗಿಯೇ ಈ ದಿನ ತುಂಬ ಪ್ರಾಕ್ಟಿಕಲ್ಲಾಗಿ ಆಲೋಚನೆ ಮಾಡಿ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಬೆರೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕಾಡುವಂಥ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯಪಟುತ್ವಕ್ಕೆ ಪ್ರತಿಫಲ ದೊರೆಯುವಂಥ ದಿನ ಇದು. ಹಾಗಾಗಿಯೇ ಹೆಚ್ಚು ಲವಲವಿಕೆಯ ಉತ್ಸಾಹದಿಂದ ಭಾಗವಹಿಸುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಅನುಗುಣವಾದಂಥ ಫಲ ಸಿಕ್ಕಿದಾಗ ಮನಸ್ಸಿಗೆ ತೃಪ್ತಿ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಯಾವುದೇ ಒಂದು ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮುಂದೆ ಸಿಕ್ಕಬೇಕಾದಂಥ ಕೆಲವರ ಮಾತು, ಕೆಲವರ ವರ್ತನೆ, ಕೆಲವರ ಒಂದು ಸಪೋರ್ಟ್ ಅನ್ನುವಂಥದ್ದು ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ. ಇನ್ನು ಈ ದಿನದಲ್ಲಿ ಆರೋಗ್ಯ ಸಮಸ್ಯೆ ಸ್ವಲ್ಪ ಕಾಡುತ್ತೆ. ಅದರಲ್ಲೂ ಈ ಪಿತ್ತದ ಸಮಸ್ಯೆ ಮರುಕಳಿಸುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ವಿನಾಕಾರಣ ಆರ್ಗ್ಯುಮೆಂಟ್ ಅನ್ನುವಂಥದ್ದು ಏನಾದರೂ ನಡೀತಾ ಇದ್ದರೆ ಅಲ್ಲಿಂದ ನೀವು ಸ್ವಲ್ಪ ತಟಸ್ಥರಾಗಿ ಉಳಿಯುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ತಾ ಇರಿ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳಿದೆ, ಅವರ ಬೇಕು ಬೇಡಗಳಿದೆ. ಅದನ್ನು ಈ ದಿನ ನೀವು ಪೂರೈಸುವಂಥ ಒಂದು ಪ್ರಯತ್ನವನ್ನು ಕೂಡ ಜೊತೆಯಲ್ಲಿ ಮಾಡಿ. ಹಾಗಾಗಿ ಯಾವುದೇ ರೀತಿಯ ವಿಘ್ನಗಳಿದ್ದರೂ ಕೂಡ ನಿವಾರಣೆಯಾಗುತ್ತೆ. ಇನ್ನು ನಿಮ್ಮ ಒಂದು ವಿಶೇಷವಾದಂಥ ಪ್ರಯತ್ನದಿಂದ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಮುಂದುವರಿಸ್ತೀರಿ. ಇದು ಒಂದು ರೀತಿಯಲ್ಲಿ ತೃಪ್ತಿಯನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ನೆನ್ನೆಗಿಂತ ಈ ದಿನ ಹೆಚ್ಚು ಆದಾಯ ಇದೆ. ಹಾಗೆ ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳು ನಿಮ್ಮನ್ನು ಉತ್ತುಂಗಕ್ಕೆ ಕೊಂಡೊಯ್ಯುವಂಥದ್ದು, ಶ್ರೇಷ್ಠವಾದಂಥ ಒಂದು ಸ್ಥಾನಮಾನ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷಮತೆಯಿಂದ ಅಧಿಕಾರಿಗಳನ್ನು ಮೆಚ್ಚಿಸ್ತೀರಿ. ಅಧಿಕಾರಿಗಳು ನಿಮ್ಮ ಬಗ್ಗೆ ಮಾತಾಡಬೇಕು ಅಂಥ ಒಂದು ಸಂದರ್ಭ ಸೃಷ್ಟಿಯಾಗತ್ತೆ. ಹಾಗೆ ಈ ದಿನ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಸಂವಹನ ನಡೆಸುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥದ್ದು ಕೂಡ ಇರುತ್ತೆ. ಆದರೆ ಇನ್ನೂ ಸ್ವಲ್ಪ ವ್ಯವಸ್ಥಿತವಾಗಿ ಲೆಕ್ಕಾಚಾರ ಮಾಡಿದ ನಂತರದಲ್ಲಿ ಈ ಒಂದು ಸಾಹಸಕ್ಕೆ ಕೈ ಹಾಕಿ ಅಲ್ಲಿಯವರೆಗೆ ತಟಸ್ಥರಾಗಿದೆ. ಇನ್ನು ಈ ದಿನ ವ್ಯಾಪಾರದಲ್ಲಿ ನಿಮ್ಮ ನಿರೀಕ್ಷೆಗಳು ನಿಜವಾಗುತ್ತೆ. ಆದರೆ ಹಣದ ರೂಪದಲ್ಲಿ ಬರುವಂಥ ಲಾಭ ಏನಿದೆ ಅದು ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಜಾಲ ಏನಿದೆ, ನಿಮ್ಮ ಫ್ರೆಂಡ್ ಸರ್ಕಲ್ ಏನಿದೆ, ಇದರಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚೆಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ಸಮಯದ ಪರಿಪಾಲನೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಬಹಳ ಹೇಗೆ ಅಲ್ಲಿಂದ ಬರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕೃಷ್ಣ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.